ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ಶನಿವಾರ ಜನಿವಾರದ ಹಬ್ಬ ನೆರವೇರಿತು. ಅಭಿಷೇಕ ಇತ್ಯಾದಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಹಾಮಂಗಳಾರತಿ ನಂತರ ದೇವಾಲಯದಲ್ಲಿ ಅರ್ಚಕರ ಮಾರ್ಗದರ್ಶನದಂತೆ ಜನಿವಾರವನ್ನು ಧಾರಣೆ ಮಾಡಲಾಯಿತು. ಎಲ್ಲರಿಗೂ ಶ್ರಾವಣ ಮಾಸದ ಋಗುಪಾಕರ್ಮದ ಶುಭಾಶಯಗಳು. ಈ ಋಗ್ವೇದಗಳಿಗೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರಯುಕ್ತವಾಗಿ ಬರುವಂತಹ ದಿವಸದಲ್ಲಿ ಋಗುಪಾಕರ್ಮ ಅಂದರೆ ಸಾಮಾನ್ಯವಾಗಿ ನಮ್ಮ ಕುಲಬಾಂಧವರೆಲ್ಲ ಜನಿವಾರದ ಹಬ್ಬ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ. ಈ ಒಂದು ದಿವಸದಲ್ಲಿ ವಿಶೇಷವಾಗಿ ದೇವಿಗೆ ಪ್ರಾತಃ ಕಾಲದಿಂದ ಪುಣ್ಯಾಹ, ಪಂಚಾಮೃತ ಅಭಿಷೇಕ ಮತ್ತು ಕಲಶಾರಾಧನೆ, ಕಂಕಣಧಾರಣೆ, ತದನಂತರದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಮೃತ್ಯುಂಜಯ ಹೋಮ ಮತ್ತು ಶ್ರೀರಾಮ ಸಹಿತ ಹನುಮತ್ ದೇವತಾ ಪವಮಾನ ಹೋಮ ನಡೆದಿದ್ದು, ತದನಂತರದಲ್ಲಿ ದುರ್ಗಾ ಮತ್ತು ಗಾಯತ್ರಿ ಪ್ರೀತ್ಯರ್ಥವಾಗಿ ಹೋಮ ಕೂಡ ನಡೆದು ತದನಂತರದಲ್ಲಿ ಪೂರ್ಣಾಹುತಿ, ಆ ನಂತರದಲ್ಲಿ ದೇವಿ ಪ್ರೀತ್ಯರ್ಥವಾಗಿ ವೀರ ಮಕ್ಕಳಿಂದ ಹಲವು ಸೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ಕುಲಬಾಂಧವರು ಮತ್ತು ಕಾರ್ಯಕಾರಿ ಸಮಿತಿಯರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ. ಏನು ಜನಿವಾರದ ಹಬ್ಬ ಅಥವಾ ಉಪಕರ್ಮ ಅಂದರೆ, ನಿತ್ಯ ಕರ್ಮದಲ್ಲಿ ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು, ದೋಷಗಳನ್ನು ಕಳೆಯುವಂತಹ ಒಂದು ಅವಕಾಶ ಕೊಡುವಂತಹ ಒಂದು ಸುದಿನ ಈ ಒಂದು ಉಪಕರ್ಮ ಅಂತ ಹೇಳ್ಬೋದು. ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು, ಉಪನಯನವನ್ನು ಮಾಡುವಂತಹ ಒಂದು ಕಾಲದಲ್ಲಿ ಈ ಒಂದು ಜನಿವಾರವನ್ನು ಹಾಕುವಂತಹ ಪದ್ಧತಿ ಹಿಂದಿನಿಂದಲೂ ಇದೆ. ಆದರೆ ನಮ್ಮ ಈ ಒಂದು ಅಶ್ವಲಾಯನ ಸೂತ್ರಸಯ್ಯರಾದಂತಹ ಋಗ್ವೇದ ಶಾಖೆಗಳಾದಂತಹ ದೇವಾಂಗ ಕುಲಬಾಂಧವರು ಅಂದ್ರೇನು, ದೇವಾಂಗ ಅಂದ್ರೇನು? ಶ್ರೀ ದೇವಲ ಮಹರ್ಷಿಗಳ ಅಂಶಜರು. ಅಂದರೆ ದೇವಲ ಮಹರ್ಷಿಗಳು ಯಾರು? ಶಿವನ ಪಾಲನೇತ್ರದಿಂದ ಅಯೋನಿಜರಾಗಿ ಬಂದಂತಹವರು, ಅದೇ ವಂಶಜರಾಗಿ ನಾವು ಬಂದಿರುವಂಥದ್ದು. ನಮಗೆ ಬಂದಿರುವಂತಹ ಒಂದು ವಿಶೇಷ ಏನಂದರೆ, ದೇವಿ ನಮಗೆ ವರಪ್ರಸಾದವನ್ನು ನೀಡುವಂತಹ ಒಂದು ಸಂದರ್ಭದಲ್ಲಿ ಪಾರ್ವತಿ ಶಕ್ತಿ ಸ್ವರೂಪಿಣಿಯಾಗಿ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮೊದಲಿಗೆ ಕುಲಗುರುಗಳಾದಂತಹ ದೇವಲ ದಾಸಿಮಯ್ಯರ ಮುಖಾಂತರವಾಗಿ ಕೊಡ್ತಾರೆ. ಯಾವಾಗ ಅಂದರೆ, ಈ ಎಲ್ಲ ದೇವಮಾನವರಿಗೆ ವಸ್ತ್ರಸೂತ್ರವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂದರ್ಭದಲ್ಲಿ
ಆ ವಿಷ್ಣುವಿನ ತಂತು ಬೀಜವನ್ನು ಪಡೆದು ಬರಬೇಕಾದ್ರೆ ರಕ್ಕಸಾದಿಗಳು ಹಿಂಬಾಲಿಸಿ ಬಂದು ಅದನ್ನು ಅಪಹರಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆಗ ದೇವಲರು ತಾಯಿ ಪಾರ್ವತಿಯನ್ನು ನೆನೆಯುತ್ತಾರೆ. ಆಗ ಪಾರ್ವತೀ ದೇವಿ ಚೌಡೇಶ್ವರಿ ಸ್ವರೂಪದಲ್ಲಾಗಿ ಬಂದು ನಮ್ಮ ಕುಲದೇವತೆಯಾಗಿ ನಿಂತು ಪಂಚಬೇತಾಳ ಋಷಿಗಳನ್ನು ರಾಕ್ಷಸರನ್ನು ಸಂಹಾರ ಮಾಡಿ ಆ 5 ರಾಕ್ಷಸರ ಬಣ್ಣಗಳನ್ನು ಈ ವಸ್ತ್ರಗಳಿಗೆ ಹಾಕೋದಕ್ಕೆ ಕೊಡುಗೆಯಾಗಿ ನೀಡ್ತಾಳೆ. ತದನಂತರದಲ್ಲಿ ನಿನ್ನ ವಂಶಜರು ನನ್ನನ್ನು ಕುಲದೇವತೆಯಾಗಿ ಆರಾಧನೆ ಮಾಡಲಿ ಅಂತ ಹೇಳಿ ಆಶೀರ್ವದಿಸ್ತಾರೆ. ತದನಂತರದಲ್ಲಿ ದೇವಲರು ಈ ವಿಶ್ವಕರ್ಮನಿಂದ ಮಗ್ಗಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಿದ್ಧಪಡಿಸಿಕೊಂಡು ವಸ್ತ್ರಸೂತ್ರವನ್ನು ನಿರ್ಮಾಣ ಮಾಡಿ ತದನಂತರದಲ್ಲಿ ದೇವಮಾನವರಿಗೆ ವಸ್ತ್ರವನ್ನು ಅನುಗ್ರಹಿಸ್ತಾರೆ. ಈ ಒಂದು ಎಲ್ಲ ಅಂಶಗಳು ಪುರಾಣದಲ್ಲಿ ನಡೆದಿರುವಂಥದ್ದು. ಈ ನಮ್ಮ ದೇವಾಂಗರು ಯಾತಕ್ಕೋಸ್ಕರ ಮಾಂಸಾಹಾರಿಗಳಾದರು ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ. ಕಾರಣ ಏನಪ್ಪ ಅಂದರೆ ದೇವಲರ ಒಂದು ತೇಜೋ ವರ್ಚಸ್ಸು ವಿಶೇಷವಾಗಿರ್ತದೆ. ಕಂಡವರೆಲ್ಲ ಮೋಹಿಸಬೇಕು ಅನ್ನುವಂತಹ ಒಂದು ಆಶ್ಚರ್ಯಕರವಾದಂತಹ ತೇಜಸ್ಸು ಅವರಲ್ಲಿ ಇರ್ತದೆ. ಆಗ ರಂಬೆ ಈ ದೇವಲರನ್ನು ವರಿಸೋದಕ್ಕೋಸ್ಕರವಾಗಿ ಅವರಿಗೆ ಆಹ್ವಾನ ನೀಡ್ತಾಳೆ. ಆದರೆ ದೇವಲರು ಅದಕ್ಕೆ ನಿರಾಕರಿಸಿದಾಗ ಆ ದೇವಲರಿಗೆ ರಂಬೆ ಶಾಪೆಯನ್ನು ಕೊಡ್ತಾಳೆ, ನಿನ್ನ ವಂಶಜರು ಶೂದ್ರರಾಗಲಿ ಅಂತ ಹೇಳಿ. ಆ ನಂತರದಲ್ಲಿ ಆ ಶಾಪದ ಒಂದು ಪರಿ ಮುಂದುವರೆದು ನಮ್ಮಲ್ಲಿ ಕೆಲವರು ಮಾಂಸಾಹಾರಿಗಳು ಮದ್ಯ ಸೇವನೆ ಮಾಡುವಂತಹ ಒಂದು ದುಶ್ಚಟಕ್ಕೆ ಆ ರಂಭಾ ಶಾಪದ ಫಲವಾಗಿ ಈ ಒಂದು ಚಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಪರಿಹಾರ ಏನು ಅಂತ ಹೇಳಿ ದೇವಲರು ಪರಮೇಶ್ವರನ್ನು ಕೇಳಿದಂತಹ ಸಂದರ್ಭದಲ್ಲಿ ಮೂಲಮಠವಾದಂತಹ ಗಂಗಾವತಿಯಲ್ಲಿ ಅರಳಿ ಮರದಲ್ಲಿ ಎಂದು ಮೊನಚೆ, ಆ ಅರಳಿ ಮರದಲ್ಲಿರುವಂತಹ ಆ ಗಂಗಾವತಿಯಲ್ಲಿರುವಂತಹ ಅರಳಿ ಮರದಲ್ಲಿ ಮುಂಚೆ ಅರಳಿ ಎಲಕ್ಕೆ ಮೊನಚು ಇರಲಿಲ್ಲ. ಆ ಅರಳಿ ಎಲಕ್ಕೆ ಯಾವಾಗ ಮೊನಚು ಬರುತ್ತದೋ ಅಲ್ಲಿಂದ ಆಚೆಗೆ ನಿನ್ನ ವಂಶಜರಿಗೆ ಈ ರಂಭಾ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ. ತದನಂತರದಲ್ಲಿ ಆ ಶಾಪದ ವಿಮೋಚನೆ ಪೂರ್ವಕವಾಗಿ ಈಗ ಇರುವಂತಹ ನಮ್ಮ ದೇವಲ ಮೂಲ ಗಾಯತ್ರಿ ಪೀಠದ ಮಹಾಸಂಸ್ಥಾನದ ಅಧಿಪೀಠಾಧ್ಯಕ್ಷರಾದಂತಹ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳು 89-90ರ ನಂತರದಲ್ಲಿ ನಮಗೆ ಕುಲಗುರುಗಳಾಗಿ ಬಂದು ನಮ್ಮ ಎಲ್ಲ ಒಂದು ಕುಲವನ್ನು ಸಂಘಟನೆ ಮಾಡಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜನಿವಾರದ ಹಬ್ಬದ ವಿಶೇಷ ಏನಪ್ಪ ಅಂದರೆ, ಜನಿವಾರ ಅಂದರೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ 3 ಎಳೆಗಳು ಬರುತ್ತೆ. 3 ಎಳೆಗಳು 3 ಋಣಗಳನ್ನು ತಿಳಿಸುತ್ತೆ. ಒಂದು ಮಾತೃಋಣ, ಪಿತೃಋಣ, ದೇವಋಣ ಅಂತ ಹೇಳಿ ಈ 3 ಋಣಗಳನ್ನು ತೀರಿಸೋದಕ್ಕೋಸ್ಕರವಾಗಿ ಈ ಒಂದು ಯಜ್ಞೋಪವೀತನೆಯನ್ನು ಜನಿವಾರವನ್ನು ಹಾಕುವಂಥದ್ದು ಪದ್ಧತಿ ನಮ್ಮಲ್ಲಿ ಬಂದಿದೆ. ಈ ಜನಿವಾರದಲ್ಲಿ ಒಂದು ಎಳೆಯಲ್ಲಿ 9 ಎಳೆಗಳು ಸುತ್ತಿರುತ್ತೆ. 3 ಎಳೆಯಿಂದ 27 ಎಳೆಗಳಾಗುತ್ತೆ. 27 ಎಳೆಗಳು 27 ನಕ್ಷತ್ರಗಳ ದ್ಯೋತಕವಾಗಿ ಹಿಂದಿನಿಂದಲೂ ನಡ್ಕೊಂಡ್ಬಂದಿದೆ. ಬ್ರಹ್ಮಚಾರಿಗಳು ಒಂಟಿ ಜನಿವಾರವನ್ನು, ಗೃಹಸ್ಥರು ದ್ವಿಜ ಅಂದರೆ 2 ಜನಿವಾರವನ್ನು, ಮತ್ತು ದೀಕ್ಷೆಯನ್ನು ಪಡೆದಂತಹವರು ಉತ್ತರೀಯವಾಗಿ 3ನೇ ಜನಿವಾರವನ್ನು ಹಾಕುವಂತಹ ಪದ್ಧತಿ ಕೂಡ ಹಿಂದಿನಿಂದಲೂ ನಡ್ಕೊಂಡ್ಬಂದಿದೆ. ಈ ಒಂದು ಪದ್ಧತಿಯನ್ನು ಕಾಲದಿಂದಲೂ ನಡೆಸ್ಕೊಂಡ್ಬಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಶ್ರವಣ ನಕ್ಷತ್ರದ ದಿವಸದಲ್ಲಿ ಈ ಒಂದು ಜನಿವಾರದ ಹಬ್ಬ ಅಥವಾ ಋಗುಪಾಕರ್ಮವನ್ನು ಆಚರಿಸ್ತಾರೆ. ಇದು ಋಗ್ವೇದಗಳಿಗೆ ಋಗುಪಾಕರ್ಮವನ್ನು ಆಚರಿಸುವಂಥದ್ದು ಪದ್ಧತಿ. ಯಜುರ್ವೇದಗಳಿಗೆ ಮರು ದಿವಸದಲ್ಲಿ ಅಂದರೆ ನಾಳಿನ ದಿವಸದಲ್ಲಿ ಹುಣ್ಣಿಮೆ ದಿವಸ ಅವರಿಗೆ ಆ ಒಂದು ಜನಿವಾರದ ಹಬ್ಬವನ್ನು ಯಜುರ್ವೇದಗಳಿಗಿರುತ್ತೆ. ಕೆಲವೊಮ್ಮೆ ಈ ಋಗ್ವೇದಗಳಿಗೆ ಮತ್ತು ಯಜುರ್ವೇದಗಳಿಗೂ ಒಂದೇ ಬಾರಿ ಕೂಡ ಬಂದಿರುವಂಥ ಪದ್ಧತಿಗಳು ಸಹ ಹಿನ್ನೆಲೆಯಲ್ಲಿದೆ. ಅಲ್ಲದೆ ನಕ್ಷತ್ರ ವೇದೆ ಅಂತ ಹೇಳಿ ಕೆಲವು ಬಾರಿ ಬರುತ್ತೆ. ಆ ನಕ್ಷತ್ರ ವೇದೆ ಬಂದಂತಹ ದಿವಸಗಳಲ್ಲಿ ಹಿಂದೂ ಮುಂದಿನ ದಿವಸಗಳಲ್ಲಿ ಆ ಒಂದು ಜನಿವಾರದ ಹಬ್ಬವನ್ನು ಆಚರಿಸುವಂತಹ ಪದ್ಧತಿ ಹಿಂದೆಯಿಂದ ನಡ್ಕೊಂಡ್ಬಂದಿದೆ. ಈ ಒಂದು ಜನಿವಾರದ ಹಬ್ಬದಲ್ಲಿ ವಿಶೇಷವಾಗಿ ವೀರ ಮಕ್ಕಳು ಹಲಗುವನ್ನು ಹಾಕುವಂಥದ್ದು, ದೇವಿಗೆ ಪರಾಕುಗಳನ್ನು ದಂಡಕಗಳನ್ನು ಹೇಳ್ತಾ ದೇವಿಯ ಹೆಸರಿನಲ್ಲಿ ಖಡ್ಗವನ್ನು ತಮ್ಮ ದೇಹಕ್ಕೆ ಹಾಕ್ಕೊಳ್ಳುವಂಥದ್ದು. ಇದು ತಾಯಿಯ ಸೇವೆಗಳಲ್ಲಿ ಒಂದು. ಏನು ಇದು ತಾಯಿಯ ಸೇವೆ? ಹಿಂದೆ ಕೊಳ್ಳೇಗಾಲದಲ್ಲಿ ಕತ್ತಿ ಹಬ್ಬ ಅಂತ ಹೇಳಿ ಮಾಡ್ತಾಯಿದ್ರು. ಆ ಕತ್ತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ. ಸುಮಾರು 10-20 ವರ್ಷಗಳಿಗೆ ಒಮ್ಮೆ ಆರಿಸ್ತಾರೆ. ಅದನ್ನು ಮಾಡಿಸುವಂತಹ ವಿಚಾರವೇ ಬೇರೆ ಇದೆ. ಅಲ್ಲಿ ಅರಿಶಿಣದ ಕೊಂಬನ್ನು ಆ ದೇವಿಯ ಮುಂಭಾಗದಲ್ಲಿ ಅರ್ಚಕರು
ಕಾರ್ಯಕಾರಿ ಸಮಿತಿಯವರು ಎಲ್ಲ ಸೇರಿ ದೇವಿಯ ಸನ್ನಿಧಿಯಲ್ಲಿಡ್ತಾರೆ. ಅದು ಎಲ್ಲ ಪೂಜೆಯನ್ನು ಮುಗಿಸಿ ಸಂಜೆ ದೇವಾಲಯದ ಬಾಗಿಲನ್ನು ಹಾಕ್ತಾರೆ. ಮರುದಿವಸ ಅದನ್ನು ಮೊನಚಾಗಿದ್ದರೆ ಮತ್ತು ತಟ್ಟೆಯಲ್ಲಿ ಅರಿಶಿಣವನ್ನು ಕೂಡ ಇಟ್ಟಿರ್ತಾರೆ. ದೇವಿಯ ಅಭಯ ಹಸ್ತ ಅರಿಶಿಣದಲ್ಲಿ ಮೂಡಿರುತ್ತೆ. ಇಟ್ಟಿರುವಂತಹ ಅರಿಶಿಣದ ಕೊಂಬು ಮೊನಚಾಗಿರುತ್ತೆ, ಅಂದರೆ ಮೊಳಕೆ ಹೊಡೆದಿರುತ್ತೆ. ಅಲ್ಲಿಗೆ ದೇವಿಯ ಅನುಗ್ರಹವಿದೆ ಈ ಒಂದು ಕತ್ತಿ ಹಬ್ಬವನ್ನು ಮಾಡೋಕ್ಕೆ ಅಂತ ಹೇಳಿ ಈ ಕೊಳ್ಳೇಗಾಲದಲ್ಲಿ ಹಿಂದಿನಿಂದ ಸಾಂಬಯ್ಯ ಸ್ವಾಮಿಗಳು ಅಂತ ಹೇಳಿ ಪೂರ್ವಜರಿದ್ದು ಅಲ್ಲಿನಿಂದ ಕೂಡ ನಡ್ಕೊಂಡ್ಬಂದಿರುವಂತಹ ಪದ್ಧತಿ. ಇಲ್ಲಿ ನಮ್ಮವರಿಗೆ ಮಾಮೂಲಿ ಪ್ರತಿ ವರ್ಷದಲ್ಲಿ ಬರುವಂತಹ ಶ್ರಾವಣ ಮಾಸದಲ್ಲಿ ಈ ಶ್ರವಣ ನಕ್ಷತ್ರ ದಿವಸದಲ್ಲಿ ಈ ಒಂದು ಯಜ್ಞೋಪವೀತ ಅಥವಾ ರುಗುಪಾಕರ್ಮವನ್ನು ಆಚರಿಸಿಕೊಂಡು ಬಂದಿರುವಂಥದ್ದು.